ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಡುಗೋಡಿಯ ಮಗು ಕೊಲೆ ಕೇಸ್ಗೆ ಭಯಾನಕ ಟ್ವಿಸ್ಟ್ ಸಿಕ್ಕಿದೆ. ಹೊಸಕೋಟೆ ಸುಂದರಿ ಪ್ರಿಯಾಂಕಾ ಮಾಡಿದ್ದು ಒಂದೊಂದಲ್ಲ. ಮಗು ಕೊಲೆ ಮಾಡಿದ್ದನ್ನ ಮುಚ್ಚಿಟ್ಟಿದ್ದ ನೌಟಂಕಿ ಪ್ರಿಯಾಂಕಾ. ಕಾಡುಗೋಡಿಯ ಮಗು ಕೊಲೆ ಕೇಸ್ಗೆ ಭಯಾನಕ ಟ್ವಿಸ್ಟ್ ಸಿಗ್ತಾ ಇದೆ. ಈ ಹೊಸಕೋಟೆ ಸುಂದರಿ ಪ್ರಿಯಾಂಕಾ ಮಾಡಿದ್ದು ಒಂದೊಂದಲ್ಲ. ಮಗು ಕೊಲೆ ಮಾಡಿದ್ದನ್ನ ಈ ನೌಟಂಕಿ ಪ್ರಿಯಾಂಕಾ ಮುಚ್ಚಿಟ್ಟಿದ್ಲು. ಪ್ರಿಯಕರ ಮೋಹನ್ಗಾಗಿ ಥೇಟ್ ಸಿನಿಮಾ ಸ್ಟೈಲ್ ನಾಟಕ ಆಡಿದ್ಲು ಈಕೆ. ತನಿಖೆ ವೇಳೆ ಸುಂದರಿ ಪ್ರಿಯಾಂಕಾಳ ಅಸಲಿ ಕಹಾನಿ ಬಯಲಾಗಿದೆ. ಚಿಕ್ಕ ಮಗಳು ವೆನಿಲ್ಲಾಳನ್ನ ಕಳೆದುಕೊಂಡ ತಂದೆ ಪ್ರವೀಣ್ ಕಣ್ಣೀರಿಡ್ತಾ ಇದ್ದಾರೆ. ತನ್ನ ಹೆಂಡತಿಯ ಕೃತ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪ್ರವೀಣ್. ಗ್ಯಾರಂಟಿ ನ್ಯೂಸ್ ಜೊತೆ ಪ್ರವೀಣ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಎತ್ತು ಹೊತ್ತು ಸಾಕಿ ಸಲಹಬೇಕಾದಂತಹ ತಾಯಿ ಈಗ ಕ್ರೂರಿಯಾಗಿ ಹೋಗಿದ್ದಾಳೆ. ತಮ್ಮ 5 ವರ್ಷದ ಮುದ್ದು ಕಂದಮ್ಮನನ್ನೇ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಕೇವಲ ತನ್ನ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅಥವಾ ಒಂದು ಅನೈತಿಕ ಸಂಬಂಧಕ್ಕೋಸ್ಕರ ಈ ಥರ ಒಂದು ಹತ್ಯೆ ಮಾಡಿರ್ತಕ್ಕಂಥ ನಿಜಕ್ಕೂ ಕೂಡ ಸಮಾಜವೇ ತಲೆ ತೆಗೆಸುವಂತಹ ವಿಚಾರ ಅಂತಲೇ ಹೇಳ್ಬೋದು. ಮತ್ತು ಈ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಅವರ ಏನು ಗಂಡ ಅಂತ ಏನಿದ್ದಾರೆ ಹರಿಹರದಲ್ಲಿ, ಸೊ ಪ್ರವೀಣ್ ಅವರು ನಮ್ಮ ಜೊತೆಗಿದ್ದಾರೆ. ಯಾಕಂತಂದರೆ ಈ ಮುಂಚಿತವಾಗಿ ಕೂಡ ಅವರು ಎಲ್ಲ ರೀತಿಯಾದಂಥ ಮಾತುಕತೆಯನ್ನು ಬಿಟ್ಟಿದ್ದರು. ಮತ್ತು ಕೆಲವೊಂದು ವಿಚಾರದಲ್ಲಿ ಅವರ ನಡುವೆ ಕೂಡ ಒಂದು ಭಿನ್ನಾಭಿಪ್ರಾಯ ಇತ್ತು. ಮತ್ತು ಅವರ ಒಂದು ಅಕ್ರಮ ಸಂಬಂಧ ಗೊತ್ತಿದ್ದು ಕೂಡ ಅವರು ತಮ್ಮ ಜೀವನಕ್ಕೆ ಅಥವಾ ತಮ್ಮ ಮಗಳನ್ನು ಸಾಕಲಿಕ್ಕೆ ಹಲವು ರೀತಿಯಂಥ ಒಂದು ಪ್ರಯತ್ನವನ್ನು ಮಾಡಿದರು. ಸೊ ಈ ಸಂಬಂಧಪಟ್ಟಂತೆ ಪ್ರವೀಣ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಈ ಸಂಬಂಧಪಟ್ಟಂತೆ ಅವ್ರನ್ನೇ ಕೇಳ್ಕೊಂತವನ. ಸರ್ ನಮಸ್ತೆ. ಸರ್ ಏನು ವೆನಿಲ್ಲ ಅವರ ಒಂದು ಹತ್ಯೆ ಆಗುತ್ತೆ, ತಮ್ಮ ಮಗಳ ಒಂದು ಹತ್ಯೆ ಆಗುತ್ತೆ. ಸೊ ಇದಕ್ಕೆ ಮೂಲ ಕಾರಣ ಏನಿರ್ಬೋದು ಸರ್? ಯಾರು ಮಾಡಿರ್ಬೋದು ಇದನ್ನು ಅಂತ? ಸರ್ ಅದು ಇವಾಗ ಇನ್ವೆಸ್ಟಿಗೇಷನ್ ನಡೀತಿರೋ ಟೈಮಲ್ಲಿ ನಾನೇನು ಹೇಳೋಕ್ಕೂ ಬರೋದಿಲ್ಲ ಸರ್. ಆ್ಯಂಡ್ ಮೋರೋವರ್ ನಾವಷ್ಟು ಕ್ವಾಲಿಫೈಡ್ ಅಲ್ಲ ಟು ಯಾರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ. ಈ ತನಿಖೆ ಪೊಲೀಸವ್ರ ಕಡೆಯಿಂದ ತರೋವಾಗಿ ಅವರು ಕಂಪ್ಲೀಟಾಗಿ ಇಂಪಾರ್ಷಲ್ ಆಗಿ ಇದನ್ನ ಪ್ರೋಬ್ ಮಾಡಿಬಿಟ್ಟು ಅವರೇ ನಮಗೆ ಆನ್ಸರ್ಸ್ ಕೊಡಬೇಕು ಸರ್. ಏನಕ್ಕೆ ಮಾಡಿದ್ರು, ಹೆಂಗೆ ಮಾಡಿದ್ರು, ಯಾವಾಗ ಮಾಡಿದ್ರು, ಇದಕ್ಕೆ ಮೂಲ ಕಾರಣ ಏನು ಅನ್ನೋದು ಪೊಲೀಸವರಿಂದನೇ ನಮಗೆ ಬರಬೇಕು ಸರ್. ಇದನ್ನು ಅದಕ್ಕೆ ನಾವು ತನಿಖೆ ಮುಗಿಯೋ ತನಕ ನಾನು ಕಾಯ್ತಾ ಇದ್ದೀನಿ ಸರ್. ಅವ್ರ ರೆಸ್ಪಾನ್ಸ್ ಬರೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಸರ್. ಅಂದರೆ ನಿಮ್ಮ ಪತ್ನಿ ಪ್ರಿಯಾಂಕಾ ಅವರ ಬಳಿ ನಿಮ್ಮ ಎರಡನೇ ಮಗಳು ಇದ್ದರು. ಎರಡನೇ ಮಗಳು. ಸೊ ಏನು ರೀಸನ್ಗೆ ಸತ್ರು ಅಂತ ಅವ್ರು ಹೇಳಿದ್ರು ಸರ್ ನಿಮ್ಮ ಹತ್ರ? ಸರ್ ಅವರು ತೀರ್ಕೊಂಡಿದ್ದ ದಿನ ನನ್ನ ಹತ್ರ ನನಗೆ 2 ಸುದ್ದಿ ಬಂತು ಸರ್. ಒಂದು ನಮ್ಮ ಬಾಮೇದ ಹೇಳಿದ್ದೇನು ಅಂದರೆ ರಾತ್ರಿ ಬಿರಿಯಾನಿ ತಿನ್ನಿಸಿದ್ವಿ, 11 ಗಂಟೆ ಸುಮಾರು ಬಿರಿಯಾನಿ ತಿನ್ನಿಸಿದ್ವಿ, ಮಲಗಿತ್ತು ಪಾಪು. ಬೆಳಗ್ಗೆ ಎದ್ದಾಗ ಒಂದು ಸ್ವಲ್ಪ ಅನ್ರೆಸ್ಪಾನ್ಸಿವ್ ಆಗಿತ್ತು ಅಂತ ಹೇಳ್ಬಿಟ್ಟು ಎತ್ಕೊಂಡು ಬಟರ್ಫ್ಲೈ ಹಾಸ್ಪಿಟಲ್ ಅಂತ ಅಲ್ಲಿಗೆ ಬಂದಿದ್ರಂತೆ ಸರ್. ಅಲ್ಲಿಗೆ ಬಂದಾಗ ಡಾಕ್ಟರ್ಸ್ ಅಲ್ಲಿ ಇಲ್ಲ ರೆಸಿಟೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಆಗಿಲ್ಲ, ಶಿ ವಾಸ್ ಡಿಕ್ಲೇರ್ಡ್ ಬ್ರಾಡ್ ಡೆಡ್ ಅಂತ ಇದು ಮಾಡಿದ್ರು ಸರ್. ಅಲ್ಲಿ ಆವಾಗ ನನ್ನ ಬಾಮೈದಂಗೂ ಇವ್ರು ಫೋನ್ ಮಾಡಿ ತಿಳಿಸಿದ್ದಾಳೇನೋ, ಬಾಮೈದನು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಆವಾಗ ಮೂಗಲ್ಲಿ ರಕ್ತ ಬರ್ತಾ ಇತ್ತಂತೆ, ಎಲ್ಲ ಬ್ಲೀಡ್ ಆಗಿತ್ತಂತೆ. ಅದನ್ನ ಬ್ಲಡ್ನ ಸಕ್ಷನ್ ಮಾಡಿ ತೆಗಿತಾ ಇದ್ರಂತೆ ಅವರು. ಇದನ್ನು ನೋಡಿದ್ದು ನಮ್ಮ ಬಾಮೈದಾಗೆ ಗಾಬರಿಯಾಗಿ ಸೀದಾ ಕಾಡುಗೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪ್ರಿಯಾಂಕಾ ಮತ್ತು ಮೋಹನ್ ಮೇಲೆ ಅವರು ದೂರು ಕೊಟ್ಬಿಟ್ರು. ಇದು ಏನೋ ಘಟನೆ ನಡೆದಿದೆ, ಮಗು ಬಿರಿಯಾನಿ ತಿಂದು ಕೆಟ್ಟ ಬಿರಿಯಾನಿ ಆಗಿದ್ದರೆ ಲೂಸ್ ಮೋಷನ್ ಆಗಬೇಕಾಗಿತ್ತಿಲ್ಲ, ವಾಮಿಟಿಂಗ್ ಆಗಬೇಕಾಗಿತ್ತು, ಅಂಥದ್ರಲ್ಲಿ ಮೂಗಲ್ಲಿ ರಕ್ತ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಅವರು ಇದು ಯೋಚನೆ ಮಾಡಿಬಿಟ್ಟು ಹೋಗಿ ಕಾಡುಗೋಡಿ ಸ್ಟೇಷನಲ್ಲಿ ಇದು ಮಾಡಿದ್ರು. ಅವರು ಕಂಪ್ಲೇಂಟ್ FIR ಮಾಡಿಸ್ಬಂದಿದ್ದರು ರಾಘು ಅವತ್ತು. ಅದಾಗಿದ್ದ ಮೇಲೆ ನನ್ನ ಹತ್ರನೇ ಎಕ್ಸ್ಪ್ಲೇನ್ ಮಾಡಿದವು, ಹಿಂಗೆ ಆಗಿತ್ತು ಬಾಬಾ, ಅದಕ್ಕೆ ನಾನು ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಆಮೇಲೆ 2ನೇ ಸುದ್ದಿ ಕೇಳಿ ಬಂದಿದ್ದೇನು ಅಂದರೆ ಇವರೇನೋ ಬಟ್ಟೆ ಶಾಪಿಂಗ್ ಮಾಡಿದ್ದಾರೆ. ಇದು 24ನೇ ತಾರೀಕು ಮಾರ್ಚ್ ನಡೆದಿದ್ದೆ ರಾತ್ರಿ ಅಂತೆ. ಅಲ್ಲಿಂದ ಇಂದ್ರಾನಗರಲ್ಲಿ ಅದು ಬ್ಯಾಸ್ಕಿನ್ ರಾಬಿನ್ಸ್ ಅಂತ ಐಸ್ ಕ್ರೀಮ್ ಅಂಗಡಿ ಕರ್ಕೊಂಡೋಗ್ಬಿಟ್ಟು ಮಗುಗೆ ಐಸ್ ಕ್ರೀಮ್ ಫೀಡ್ ಮಾಡಿದ್ದಾರೆ. ಆಮೇಲೆ ಪಾಪು ಬ್ಯಾಕ್ ಸೀಟಲ್ಲಿ ಮಲಗಿತ್ತಂತೆ. ಸೊ ಇವರು ಕೋಲಾರ ಹತ್ರ ಅದೊಂದು ಕಾಫಿ ಡೇಗೆ ಹೋಗ್ಬಿಟ್ಟು ಅಲ್ಲಿ ಇವಳದು ಬರ್ತ್ಡೇ ಸೆಲೆಬ್ರೇಟ್, ಪ್ರಿಯಾಂಕದ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಅಲ್ಲಿಗೆ ಹೋಗಿ ಕೇಕ್ ಕಟ್ಟಿಂಗ್ ಅದೆಲ್ಲ ಮಾಡಿ ಏನೋ ಮಾಡಿ ಒಂದು ಮಧ್ಯರಾತ್ರಿ 1 ಗಂಟೆ 2 ಗಂಟೆಗೇನೋ ಅಲ್ಲಿಂದ ಹೊರಟು ಬಂದಿದ್ದಾರೆ ಮನೆಗೆ. ಬಂದಾಗ ಇವನು ಮೋಹನ್ ಎತ್ಕೊಂಡು ಹೋಗಿ ಪಾಪುನ ಬೆಡ್ ಮೇಲೆ ಹಾಕಿದಾರಂತೆ. ಇವರೇನೋ ಆಮೇಲೆ ಮತ್ತೆ ಕೂತು ಒಂದು ಸ್ವಲ್ಪ ಟಿ ವಿ ನೋಡಿ ಆಮೇಲೆ ಹೋಗಿ ಇವರು ಮಲಗಿದ್ದಾರೆ. ಬೆಳಗ್ಗೆ ಎದ್ದು ನೋಡಿದಾಗ ಅಗೇನ್ ಸೇಮ್ ಅನ್ರೆಸ್ಪಾನ್ಸಿವ್, ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ ಅಂತ ಇದು 2 ವರ್ಷನ್ ನನಗೆ ಕೇಳಿ ಬಂದಿದೆ ಸರ್. ಅಂದರೆ ಈ ಮುಂಚಿತವಾಗಿ ಅಂದರೆ ಮೋಹನ್ ಅಂತ ಏನೋ ಹೆಸರಿತ್ತು, ಮೋಹನ್ ಮತ್ತು ಪ್ರಿಯಾಂಕ ನಡುವೆ ಒಂದು ಸಂಬಂಧ ಇತ್ತು ಅಂತ ಏನಾದರೂ ಕೂಡ ನಿಮಗೆ ಗೊತ್ತಿತ್ತಾ ಅಂತ?
ಇಲ್ಲ ಸರ್, ನನಗೆ ಗೊತ್ತಿರಲಿಲ್ಲ. ಇವಾಗ ಒಂದು ಸುಮಾರು ಒಂದು 20-25 ದಿನದ ಕೆಳಗೆ ನನಗೆ ಅವರಲ್ಲಿ ಒಬ್ಬರು ಸಂಬಂಧಿಕರು ಫೋನ್ ಮಾಡಿದರು. ಅವ್ರು ನನಗೆ ಹೇಳಿದ್ರು, ಇಲ್ಲ ಇವರು ಸೆಕೆಂಡ್ ಇಯರ್ PUCಯಲ್ಲೇ ಇವರು ಇಬ್ಬರು ಒಂದು ಅಫೇರ್ ಅನ್ನೋದಿತ್ತು. ಅದು ಅವ್ರ ತಂದೆಯವ್ರಿಗೆ ಗೊತ್ತಾಗಿದ್ದಾಗ ಆ ಅಫೇರ್ನ ಕಟ್ ಮಾಡಿ ಅವರು ಹೊಸಕೋಟೆಯಿಂದ ರಾಜಾಜಿನಗರಲ್ಲಿ ಒಂದು ಮನೆ ತೊಗೊಂಡು ಅಲ್ಲಿಗೆ ಶಿಫ್ಟ್ ಆಗಿದ್ದರು. ಆ ಮನೆಗೆ ಶಿಫ್ಟ್ ಆಗಿದ್ದು 3 ತಿಂಗಳಿಗೆ ನನ್ನ ಹುಡುಕಿ ಮದುವೆ ಮಾಡಿ ಕಳಿಸಿರೋದು ಅಂತ ನನಗೆ ಆಮೇಲೆ ಗೊತ್ತಾಗಿರೋದು ಸರ್. ಇದಕ್ಕಿಂತ ಮುಂಚೆ ಇವ್ರ ಅಫೇರ್ ಅದೆಲ್ಲ ನನಗೇನು ಗೊತ್ತಿರಲಿಲ್ಲ ಸರ್. ಇದು ಪ್ರವೀಣ್ ಅವರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಅಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಸ್ವಂತ ಹಿತಾಸಕ್ತಿಗೋಸ್ಕರ ಬಾಳಿ ಬದುಕಬೇಕಾಗಿರ್ತಕ್ಕಂಥ ಒಂದು ಎಳೆ ಕಂದಮ್ಮನನ್ನು ಕ್ರೂರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಮಾನವ ಧರ್ಮಕ್ಕೆ ಒಂದು ದೊಡ್ಡ ಕಂಟಕ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪ್ರವೀಣ್ ಅವರು ಹಲವಾರು ರೀತಿಯಂಥ ಮಗುವಿನ ಮೇಲೆ ಒಂದು ಕನಸನ್ನು ಹೊಂದಿದ್ರು. ತಮ್ಮ ಮಗಳನ್ನು ಹೇಗೆಲ್ಲ ಸಾಕಬೇಕು ಅನ್ನೋಂಥ ಒಂದು ಯೋಜನೆ ಕೂಡ ಹಾಕೊಂಡಿದ್ರು. ಆದರೆ ಬಾಳಿ ಬದುಕಬೇಕಂತ ಮುದ್ದು ಕಂದಮ್ಮನನ್ನು ಎಷ್ಟು ಕ್ರೂರವಾಗಿ ಹತ್ಯೆ ಮಾಡಿದ್ರು ಅಂತ ಏನು ಪ್ರಿಯಾಂಕಾ ಮತ್ತು ಅವರ ಏನು ಮೋಹನ್ ಅಂತ ಏನಿದ್ರಲ್ಲ ಅವ್ರಿಗೆ ತಕ್ಕ ಶಾಸ್ತಿ ಆಗಬೇಕು, ಕಠಿಣ ಶಿಕ್ಷೆ ಆದರೆ ಮಾತ್ರ ನಮಗೆ ನನ್ನ ಮಗಳಿಗೆ ಒಂದು ನ್ಯಾಯ ಸಿಕ್ಕಂತಾಗುತ್ತೆ ಅನ್ನೋ ಒಂದು ಅಭಿಪ್ರಾಯನೂ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.